ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಪ್ರಾಚೀನ ಭಾರತ ಕಾಲದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ ಯಾವ ರೀತಿ ಇತ್ತು ಅಂತೇಳಿ ಈ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಈ ಹಿಂದೆ ನಾನು ದೈಹಿಕ ಶಿಕ್ಷಣದ ಇತಿಹಾಸದಲ್ಲಿ ಬರುವಂತಹ ಗ್ರೀಕ್ ದೇಶದಲ್ಲಿ ದೈಹಿಕ ಶಿಕ್ಷಣ, ಹಾಗೆ ದೈಹಿಕ ಶಿಕ್ಷಣ ತಜ್ಞರ ಕೊಡುಗೆಗಳು ಮತ್ತು ಪ್ರಾಚೀನ ಮತ್ತು ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ. ಅದರದ್ದು ಮುಂದುವರೆದಂತಹ ಅಧ್ಯಾಯವಾದಂತಹ ಇದು ಪ್ರಾಚೀನ ಭಾರತ ಕಾಲದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ ಆಗಿರ್ತೈತೆ. ಈ ಒಂದು ಕಾಲದಲ್ಲಿ ಯಾವ ರೀತಿ ದೈಹಿಕ ಶಿಕ್ಷಣ ಇತ್ತು ಅಂತೇಳಿ ನಾವು ಈ ಒಂದು ಲೆಸನ್ನಲ್ಲಿ ತಿಳ್ಕೊಳ್ಳೋಣ. ಹರಪ್ಪ ಮತ್ತು ಮೊಹೆಂಜೊದಾರೋ ಕಾಲದಲ್ಲಿ ಜನರು ತಮ್ಮ ದೇಹದಾಢ್ಯತೆಯನ್ನು ಅಭಿವೃದ್ಧಿಗೋಸ್ಕರ ಏನು ಮಾಡ್ತಾಯಿದ್ರು, ಶಾರೀರಿಕ ಮತ್ತು ಅಂಗವರ್ಧನ ಚಟುವಟಿಕೆಗಳನ್ನು ಮಾಡ್ತಾಯಿದ್ರು. ಹರಪ್ಪ ಮತ್ತು ಮೊಹೆಂಜೊದಾರೋ ಕಾಲದಲ್ಲಿ ಜನರು ತಮ್ಮ ದೇಹದಾಢ್ಯತೆಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಏನು ಮಾಡ್ತಾಯಿದ್ರು, ಅವರು ಶಾರೀರಿಕ ಮತ್ತು ವೇಗವರ್ಧನ ಅಂದರೆ ಅಂಗವರ್ಧನ ಚಟುವಟಿಕೆಗಳಲ್ಲಿ ತೊಡಗ್ತಾಯಿದ್ರು. ಅವರು ನಮ್ಮ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಡುವಂತೆ ನಮ್ಮ ಪ್ರಾಚೀನ ನಾಗರಿಕತನದ ಕೊರತೆ ಏನಿದೆ ಅಂದರೆ, ಪ್ರಾಚೀನ ಸಮಯದಲ್ಲಿ ಜನರು ಸಂಸ್ಕೃತಿ ಮತ್ತು ರಾಜಕೀಯದ ಸಾಧನೆಗಳ ಬಗ್ಗೆ ಯಾವುದೇ ರೀತಿಯ ಲಿಖಿತ ದಾಖಲೆಗಳನ್ನು ಅವರು ಏನು ಮಾಡಿಲ್ಲ, ಇಟ್ಟಿಲ್ಲ. ಹಾಗಾಗಿ ನಮಗೆ ಅಲ್ಲಿಂದ ಯಾವುದು ಪುರಾವೆಗಳು ಸಿಗೋದಿಲ್ಲ. ರಾಮಾಯಣ ಮತ್ತು ಮಹಾಭಾರತಕ್ಕೆ ಸಂಬಂಧಪಡುವ ದೈಹಿಕ ಶಿಕ್ಷಣವನ್ನು ನಾವು ಮುಖ್ಯವಾಗಿ ಏನು ಮಾಡ್ತೀವಿ, ಎರಡು ಪ್ರಕಾರಗಳಾಗಿ ವಿಂಗಡಣೆ ಮಾಡಿ ಅವುಗಳನ್ನು ಅಧ್ಯಯನ ಮಾಡ್ತೀವಿ. ಒಂದು ವೇದಿಕ್ ಅವಧಿ ಅಂಥೇಳಿ, ಇನ್ನೊಂದು ಎಪಿಕ್ ಅವಧಿ ಅಂಥೇಳಿ. ಹಾಗಾದರೆ ವೇದಿಕ್ ಅವಧಿ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಈ ವೇದಿಕ್ ಅವಧಿ ಬಂದುಬಿಟ್ಟು ಕ್ರಿಸ್ತಪೂರ್ವ 2000ರಿಂದ 1000ವರೆಗೂ ಕಂಡುಬರ್ತೈತೆ. ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದ ಆರ್ಯರು ಅಧಿಕವಾಗಿ ಏನು ಮಾಡ್ತಾರೆ, ಅವರು ವೇದ ಕಾಲಕ್ಕೆ ಸಂಬಂಧಪಟ್ಟವರಾಗಿರ್ತಾರೆ, ವೇದಾಂತಿಗಳಾಗಿರ್ತಾರೆ. ಈ ಅವಧಿಯಲ್ಲಿ ದೇಹದಾಢ್ಯತೆಗಾಗಿ ಅವರು ಏನು ಮಾಡ್ತಾಯಿದ್ರು, ಶಾರೀರಿಕ ಚಟುವಟಿಕೆಗಳು ಮಾಡ್ತಾಯಿದ್ರು. ದೈಹಿಕ ದೃಢತೆಗಾಗಿ ಶರೀರ ಚಟುವಟಿಕೆಗಳು ಮಾಡಿದರೆ, ಆತ್ಮ ಪರಿಶುದ್ಧತೆಗಾಗಿ ಏನು ಮಾಡ್ತಾಯಿದ್ರು ಅಂದರೆ ಸೂರ್ಯ ನಮಸ್ಕಾರ ಮಾಡ್ತಾಯಿದ್ರು, ಯೋಗಾಸನ ಮಾಡ್ತಾಯಿದ್ರು. ಹೀಗೆ ಮುಂತಾದ ಚಟುವಟಿಕೆಗಳಲ್ಲಿ ಅವರು ತೊಡಗ್ತಾಯಿದ್ರು. ಯಾರು? ಆರ್ಯರು ಸಹನಶೀಲ ಪ್ರವೃತ್ತಿಗಳವರಾಗಿದ್ದರು. ಸಹನಶೀಲತೆ ಇದ್ದವರಿಗೆ ತಾಳ್ಮೆ ಗುಣ ಇತ್ತು. ಯುದ್ಧದಲ್ಲಿಯೂ ಅಧಿಕ ಆಸಕ್ತಿ ಉಳ್ಳವರು ಕೂಡ ಆಗಿದ್ದರು. ಅವರು ವಿಶೇಷವಾಗಿ ಕ್ಷತ್ರಿಯರು ಯುದ್ಧದ ಒಂದು ಸನ್ನಿವೇಶಕ್ಕೆ ಹೇಳಿ ಮಾಡಿಸಿದಂತಹ ವ್ಯಕ್ತಿತ್ವವನ್ನು ಆರ್ಯರು ಪಡ್ಕೊಂಡಿದ್ರು. ಇದೇನು ಕೇಳ್ತಾನೆ ಕ್ವಶನ್ ಅಂದರೆ, ವೇದಿಕ ಅವಧಿ ಕೇಳ್ಬೋದು. ವೇದಿಕ ಅವಧಿ ಬಂದುಬಿಟ್ಟು ಕ್ರಿಸ್ತಪೂರ್ವ 2000ರಿಂದ 1000ವರೆಗೆ ಕಂಡು ಬರ್ತೈತೆ. ಈ ಒಂದು ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದ ಆರ್ಯರು ಯಾವ ಕಾಲಕ್ಕೆ ಸಂಬಂಧಪಡ್ತಾರೆ ಅಂತ ಕೇಳಿದರೆ, ಆರ್ಯರು ವೇದ ಕಾಲಕ್ಕೆ ಸಂಬಂಧಪಡ್ತಾರೆ. ವೇದ ಕಾಲದಲ್ಲಿ ಆರ್ಯರು ದೇಹದಾಢ್ಯತೆಗಾಗಿ ಯಾವ ಚಟುವಟಿಕೆಗಳು ಮಾಡ್ತಾಯಿದ್ರು ಅಂದರೆ ಶಾರೀರಿಕ ಚಟುವಟಿಕೆಗಳು ಮಾಡ್ತಾಯಿದ್ರು. ಆತ್ಮ ಪರಿಶುದ್ಧತೆಗೆ ಏನು ಮಾಡ್ತಾಯಿದ್ರು ಅಂದರೆ ಅವರು ಸೂರ್ಯ ನಮಸ್ಕಾರ ಮಾಡ್ತಾಯಿದ್ರು, ಯೋಗಾಸನ ಮಾಡ್ತಾಯಿದ್ರು. ಈಗ ಎಪಿಕ್ ಅವಧಿ ಇದು 1000ರಿಂದ 600ವರೆಗೆ ಕಂಡುಬರ್ತೈತೆ. ಕ್ರಿಸ್ತಪೂರ್ವ 1000ರಿಂದ 600ವರೆಗೂ ನಾವು ಎಪಿಕ್ ಅವಧಿಯನ್ನು ನೋಡ್ತೀವಿ. ಈ ಅವಧಿಯು ರಾಮಾಯಣ ಮತ್ತು ಮಹಾಭಾರತಕ್ಕೆ ಸಂಬಂಧಪಟ್ಟಂತಹ ಒಂದು ಅವಧಿಯಾಗಿರ್ತೈತೆ. ರಾಮಾಯಣ ಮತ್ತು ಮಹಾಭಾರತ ಗ್ರಂಥಗಳಿಂದ ನಿರ್ಮಿತವಾಗಿದೆ. ಈ ಸಮಯದಲ್ಲಿ ಶಿಕ್ಷಣದ ಪದ್ಧತಿಯಲ್ಲಿ ಶಿಲ್ಪಕಲೆ ವ್ಯಾಸಂಗದೊಂದಿಗೆ ದೈಹಿಕ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾಯಿದ್ರು. ಏನು ಮಾಡ್ತಾಯಿದ್ರು ಈ ಸಮಯದಲ್ಲಿ ಅಂದರೆ ಎಪಿಕ್ ಅವಧಿಯಲ್ಲಿ ಶಿಲ್ಪಕಲೆ ವ್ಯಾಸಂಗ ಮಾಡ್ತಾಯಿದ್ರು. ಅವಾಗ ಆ ಒಂದು ಶಿಲ್ಪಕಲೆದ ಜೊತೆಗೆ ದೈಹಿಕ ಶಿಕ್ಷಣಕ್ಕೂ ಕೂಡ ಏನು ಮಾಡ್ತಾರೆ, ಅವರು ಪ್ರಾಮುಖ್ಯತೆಯನ್ನು ಕೊಡ್ತಾಯಿದ್ರು. ಅಲ್ಲಿ ಏನೇನು ಕಲಿತಾ ಇದ್ರು, ಹೆಚ್ಚಿಗೆ ದೈಹಿಕ ಶಿಕ್ಷಣಕ್ಕೆ ಹೆಚ್ಚಿಗೆ ಪ್ರಾಧಾನ್ಯತೆ ಕೊಟ್ಟಿದ್ರಲ್ಲ, ಅಲ್ಲಿ ಏನು ಕಲಿತಿದ್ರು ಅಂದರೆ ಧನುರ್ವಿದ್ಯೆ ಕಲಿತಾಯಿದ್ರು, ಚಕ್ರ ಎಸೆತ ಕಲಿತಾಯಿದ್ರು, ಕತ್ತೆ ವರಸೆ, ಕುಸ್ತಿ, ಕುದುರೆ ಸವಾರಿ, ರಥ ಸ್ಪರ್ಧೆ, ಈ ಮುಂತಾದ ಚಟುವಟಿಕೆಗಳನ್ನು ಏನು ಮಾಡ್ತಿರೋರು ಅಧಿಕವಾಗಿ ಅವರು ಅಲ್ಲಿ ಉಪಯೋಗಿಸ್ತಾಯಿದ್ರು. ಪ್ರಾಚೀನ ಕಾಲದ ಮಹಾನ್ ಯೋಧನಾದಂತಹ ರಾಮ, ರಾವಣ, ಲಕ್ಷ್ಮಣ, ಮೇಘನಾಥ, ಅರ್ಜುನ, ಕೃಷ್ಣ, ಬಲರಾಮ, ದ್ರೋಣ ಮುಂತಾದವರನ್ನು ಕಾಣ್ತೀವಿ. ಮುಂತಾದವರು ತಮ್ಮ ಅಗಾಧ ತೋಳ್ಬಲದಿಂದ ಉಪಯೋಗಿಸುತ್ತಿದ್ದಂತಹ ಆಯುಧಗಳಿಂದ ಏನಾಗಿದ್ದಾರೆ, ಪ್ರಖ್ಯಾತರಾಗಿದ್ದಾರೆ. ಅವರು ಬಳಸುತ್ತಿದ್ದ ಆಯುಧಗಳಿಂದ ಏನಾಗಿರ್ತಾರೆ, ಪ್ರಸಿದ್ಧಿಯನ್ನು ಪಡ್ಕೊಳ್ತಾ ಇದ್ದಾರೆ. ಧನುರ್ವಿದ್ಯೆಯಲ್ಲಿ ಯಾರು ಪ್ರಸಿದ್ಧಿ ಅಂದರೆ, ಧನುರ್ವಿದ್ಯೆ ಅದರಲ್ಲಿ ಅರ್ಜುನ ಪ್ರಸಿದ್ಧಿಯನ್ನು ಪಡ್ಕೊತಾನೆ. ಕುಸ್ತಿಯಲ್ಲಿ ಭೀಮ ಪ್ರಸಿದ್ಧಿ ಪಡ್ಕೊತಾನೆ. ಕೊಡಲೆ ಚಲನೆಯಲ್ಲಿ ರಾವಣನಂತೆ ಏನು ಮಾಡ್ತಾನೆ, ಸುದರ್ಶನ ಚಕ್ರ ವಿದ್ಯೆಯಲ್ಲಿ ಕೊಡಲೆ ಚಲನೆಯಲ್ಲಿ ರಾವಣ, ಸುದರ್ಶನ ಚಕ್ರದಲ್ಲಿ ಕೃಷ್ಣ. ವಿಶ್ವದ ಇತಿಹಾಸದಲ್ಲಿ ಇವರಿಗೆ ಸರಿಸಮಾನವಾದ ಎದುರಾಳಿ ಯಾರೂ ಇರಲಿಲ್ಲ. ಧನುರ್ವಿದ್ಯೆಯಲ್ಲಿ ಅರ್ಜುನ ಹೆಸರು ಪಡ್ಕೊಂಡ್ರೆ, ಕುಸ್ತಿಯಲ್ಲಿ ಭೀಮ ಹೆಸರು ಕಳಿಸ್ಕೊತಾನೆ, ಕೊಡಲಿ ಸವಾರಿಯಲ್ಲಿ ರಾವಣ ಹೆಸರು ಪಡ್ಕೊಳ್ತಾನೆ, ಹಾಗೆ ಮತ್ತು ಚಕ್ರವಿದ್ಯೆಯಲ್ಲಿ ಕೃಷ್ಣ. ಇವರು ಏನು ಮಾಡ್ತಾರೆ, ಅವರದೇ ಆದಂಥ ಒಂದು ಸಾಧನೆಯನ್ನು ಅವರಲ್ಲಿ ಪ್ರತಿಬಿಂಬಿತವಾಗಿರೋದನ್ನು ನಾವು ನೋಡ್ತೀವಿ. ಈ ಅವಧಿಯಲ್ಲಿ ದೈಹಿಕ ಶಿಕ್ಷಣವನ್ನು ಅನುಭವಿ ಶಿಕ್ಷಕರೇ ಬೋಧಿಸ್ತಾ ಇದ್ದರು. ಈ ಎಪಿಕ್ ಅವಧಿಯಲ್ಲಿ ದೈಹಿಕ ಶಿಕ್ಷಣರಂತೆ ಪರ್ಟಿಕ್ಯುಲರ್ ಆಗಿ ದೈಹಿಕ ಶಿಕ್ಷಕರಲ್ಲಿ ಇರಲಿಲ್ಲ. ಆದರೆ
ಯಾರು ಬೋಧಿಸ್ತಾ ಇದ್ರು ಅಂದರೆ ಸಾಮಾನ್ಯ ಶಿಕ್ಷಕರು ಇರ್ತಾರಲ್ಲ ಅವರೇ ಏನು ಮಾಡ್ತಾಯಿದ್ರು ಬೋಧಿಸ್ತಾ ಇದ್ದರು. ಈ ಅವಧಿಯಲ್ಲಿ ದೈಹಿಕ ಶಿಕ್ಷಣ ಅನುಭವಿ ಶಿಕ್ಷಕರೇ ಬೋಧಿಸ್ತಾ ಇದ್ದರು. ವ್ಯಾಸಂಗಕ್ಕಾಗಿ ಗುರುಕುಲ ಪದ್ಧತಿ ಅಸ್ತಿತ್ವದಲ್ಲಿತ್ತು. ಅವಾಗ ರಾಜಮನೆತನಕ್ಕೆ ಸಂಬಂಧಪಡುವ ಜನರು ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ವಿಕಾಸತೆಗಾಗಿ ತಮ್ಮ 25ನೇ ವಯಸ್ಸಿನವರೆಗೆ ಗುರುಕುಲದ ತರಬೇತಿಯಲ್ಲಿ ಪಡಿತಾ ಇದ್ದರು. ದೈಹಿಕ ಏನು ಮಾಡ್ತಾಯಿದ್ರು, ರಾಜಮನೆತನದಕ್ಕೆ ಸಾಮಾನ್ಯರೆಲ್ಲ ಕಲಿಯೋಂಗಿಲ್ಲ, ಅವ್ರು ಕಲಿಯೋಕ್ಕೆ ಅವಕಾಶನೂ ಕೂಡ ಇರಲಿಲ್ಲ. ರಾಜಮನೆತನದವರು ಮಾತ್ರ ಕಲಿತಾ ಇದ್ದರು. ಅವ್ರು ಎಲ್ಲಿ ಕಲಿತಾ ಇದ್ರು ಅಂದರೆ ಗುರುಕುಲದಲ್ಲಿ ಕಲಿತಾ ಇದ್ದರು. ಆ ಗುರುಕುಲದಲ್ಲಿ ಏನೇನು ಕಲಿಸ್ತಾ ಇದ್ದರು, ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ವಿಕಾಸತೆಗಾಗಿ ತಮ್ಮ 25ನೇ ವಯಸ್ಸಿನವರೆಗೆ ಗುರುಕುಲದಲ್ಲಿ ತರಬೇತಿ ಪಡಿತಾ ಇದ್ದರು. ಇಲ್ಲಿ ಈ ಅವಧಿಯಲ್ಲಿ ಅವರು ಪಗಡೆ ಆಟ ಅತಿ ಜನಪ್ರಿಯವಾದಂತಹ ಒಂದು ಕ್ರೀಡೆಯಾಗಿತ್ತು. ಮನೋಲ್ಲಾಸದ ಚಟುವಟಿಕೆ ಕೂಡ ಆಗಿತ್ತು ಇದು ಪಗಡೆ ಆಟ. ಮಹಾಭಾರತದ ಯುದ್ಧಕ್ಕೂ ಇದೇ ಆಟ ಪ್ರಮುಖ ಕಾರಣವಾಗಿತ್ತು ಅಂತ ನಮಗೂ ತಿಳಿದು ಬರ್ತೈತೆ. ಈ ಅವಧಿಯಲ್ಲಿ ಅಂತಿಮ ಘಟ್ಟದಲ್ಲಿ ಅನೇಕ ಪ್ರಮುಖ ಶಿಕ್ಷಣ ಕೇಂದ್ರಗಳು ಸಹ ಏನಾಗ್ತವೆ ಅವಾಗ ಅಂದ್ರೆ ಹುಟ್ಕೊಳ್ತವೆ. ಅವಾಗ ಉದಾಹರಣೆಗೆ ಪಾಟಲಿಪುತ್ರದಲ್ಲಿ ಹುಟ್ಕೊಳ್ತು, ತೈಲದಲ್ಲಿ ಹುಟ್ಕೊಳ್ತು, ಮಥಿಲದಲ್ಲಿ ಮುಂತಾದವುಗಳಲ್ಲಿ ಈ ಅವಧಿಯಲ್ಲಿ ಅನೇಕ ಶಿಕ್ಷಣ ತಜ್ಞರಿದ್ದರೆಂದು ತಿಳಿದು ಬರ್ತೈತೆ ನಮಗೆ. ಇಲ್ಲಿ ಬೇಟೆ, ನೃತ್ಯ, ಸಂಗೀತ ಮುಂತಾದ ಚಟುವಟಿಕೆಗಳಲ್ಲಿ ಈ ಅವಧಿಯಲ್ಲಿ ರಾಜಮನೆತನದವರು ಏನಾಗಿದ್ದವು ಹವ್ಯಾಸ ಆಟಗಳಾಗಿದ್ದವು. ಯಾವ್ಯಾವ ಹವ್ಯಾಸ ಆಟ ಆಗಿದ್ದವು, ಬೇಟೆ ಆಡೋದಾಗಿರ್ಬೋದು, ನೃತ್ಯ ಮಾಡೋಗಿದ್ದು, ಡ್ಯಾನ್ಸ್ ಮಾಡೋಗಿದ್ದು, ಇವೆಲ್ಲ ಏನು ಆ ಒಂದು ರಾಜರ ಹವ್ಯಾಸ ಕ್ರೀಡೆಗಳಾಗಿದ್ದವು. ವಿಶೇಷವಾಗಿ ಅದರಲ್ಲೂ ಶಾರೀರಿಕ ಚಟುವಟಿಕೆಯಿಂದ ಕುಸ್ತಿ, ಮನೋಲ್ಲಾಸದ ದೃಷ್ಟಿಯಿಂದ ನೃತ್ಯಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾಯಿದ್ರು. ಶಾರೀರಿಕವಾಗಿ ಅಭಿವೃದ್ಧಿ ಹೊಂದಬೇಕಾದ್ರೆ ಏನು ಮಾಡ್ತಾಯಿದ್ರು, ಕುಸ್ತಿ ಆಡ್ತಾಯಿದ್ರು. ಮನೋಲ್ಲಾಸವಾಗಿ ಇರಬೇಕು, ಸಂತೋಷದಿಂದ ಇರಬೇಕು ಅಂದ್ರೆ ಏನು ಮಾಡ್ತಿದ್ರು, ನೃತ್ಯಗಳನ್ನು ಮಾಡ್ತಾಯಿದ್ರು. ಇವುಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಅವರು ಕೊಟ್ಟಿದ್ದರು. ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳಿದೆ ನೋಡಿರಿ. ಮುಖ್ಯವಾದ ಪ್ರಶ್ನೆಗಳು: ಪ್ರಾಚೀನ ಭಾರತದ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ದೊರಕುವುದು ಇವುಗಳ ಶೋಧನೆಯಿಂದ. ಇದರಿಂದ ಹರಪ್ಪ ಮತ್ತು ಮೊಹೆಂಜೊದಾರೋ ಶೋಧನೆಯಿಂದ ನಮಗೆ ತಿಳಿದು ಬರ್ತೈತಿ. ಪ್ರಾಚೀನ ಭಾರತದ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಡುವಂತೆ ನಮ್ಮ ಪ್ರಾಚೀನ ನಾಗರಿಕತನದ ಕೊರತೆ ಏನು ಅಂತಂದರೆ ಲಿಖಿತ ದಾಖಲೆಗಳು ಇರಲಿಲ್ಲ. ಸಾಂಸ್ಕೃತಿಕ ಮತ್ತು ರಾಜಕೀಯದ ಸಾಧನೆಗಳ ಬಗ್ಗೆ ತಿಳ್ಕೊಬೇಕಂದ್ರೆ ಅಲ್ಲಿ ಯಾವುದೇ ರೀತಿಯ ಲಿಖಿತ ದಾಖಲೆಗಳು ಇರಲಿಲ್ಲ. ರಾಮಾಯಣ ಮತ್ತು ಮಹಾಭಾರತಕ್ಕೆ ಸಂಬಂಧಪಟ್ಟಂತೆ ದೈಹಿಕ ಶಿಕ್ಷಣವನ್ನು ಅಧ್ಯಯನ ಮಾಡುವ 2 ಅವಧಿಗಳು ಯಾವುವು ಅಂದರೆ ಒಂದು ವೇದಿಕ್ ಅವಧಿ, ಇನ್ನೊಂದು ಎಪಿಕ್ ಅವಧಿ. ವೇದಿಕ್ ಕಾಲಕ್ಕೆ ಸಂಬಂಧಪಟ್ಟವರು ಮುಖ್ಯವಾಗಿ ಯಾರು ಅಂದರೆ ಅವರು ಆರ್ಯರು. ವೇದಿಕ್ ಕಾಲಕ್ಕೆ ಸಂಬಂಧಪಟ್ಟವರು ಯಾರು ಅಂದರೆ ರಾಮಾಯಣ ಮತ್ತು ಮಹಾಭಾರತಕ್ಕೆ ಸಂಬಂಧಪಟ್ಟಂತಹ ದೈಹಿಕ ಶಿಕ್ಷಣವನ್ನು ಅಧ್ಯಯನ ಮಾಡಲು 2 ಸಂಸ್ಥೆಗಳಿದ್ದವು. ಅದು ವೇದಿಕ್ ಮತ್ತು ಎಪಿಕ್ ಅವಧಿ. ಹಾಗೆ ವೇದಿಕ್ ಕಾಲಕ್ಕೆ ಅಂದರೆ ವೇದ ಕಾಲದಲ್ಲಿ ಯಾರು ಬರ್ತಾರೆ ಮುಖ್ಯವಾಗಿ ಅಂದರೆ ಆರ್ಯರು ಬರ್ತಾರೆ. ಎಪಿಕ್ ಅವಧಿಯಲ್ಲಿ ಅತಿ ಹೆಚ್ಚು ಜನಪ್ರಿಯವಾದಂಥ ಮನೋಲ್ಲಾಸದ ಆಟ ಯಾವುದಾಗಿತ್ತು, ಪಗಡೆ ಆಟ ಆಡ್ತಾಯಿದ್ದರಲ್ಲಿ. ಭಾರತದಲ್ಲಿ ವೇದಿಕ್ ಕಾಲದ ಅವಧಿ ಎಷ್ಟು, ವೇದಿಕ್ ಅವಧಿ ಎಷ್ಟಿತ್ತು ಅಂತೇಳಿ ಕ್ರಿಸ್ತಪೂರ್ವ 2000ರಿಂದ 1000 ಇತ್ತು. ಹಾಗೆ ಎಪಿಕ್ ಅವಧಿ ಎಷ್ಟಿತ್ತು, ಕ್ರಿಸ್ತಪೂರ್ವ 1000ರಿಂದ 600 ಇತ್ತು. ವೇದಿಕ್ ಅವಧಿಯಲ್ಲಿ ಆತ್ಮಪರಿಶುದ್ಧತೆಗಾಗಿ ಮಾಡುತ್ತಿದ್ದ ಚಟುವಟಿಕೆ ಯಾವುದು, ಸೂರ್ಯ ನಮಸ್ಕಾರ, ಯೋಗಾಸನ ಮಾಡ್ತಾಯಿದ್ರು. ಶಾರೀರಿಕ ಚಟುವಟಿಕೆಗಾಗಿ ಏನು ಮಾಡ್ತಾಯಿದ್ರು ಅವರು, ಶಾರೀರಿಕ ಚಟುವಟಿಕೆ ಅಂತಲ್ಲ ಅಂದರೆ ದೈಹಿಕವಾಗಿ ಅಭಿವೃದ್ಧಿ ಆಗಬೇಕಾದ್ರೆ ಏನು ಮಾಡ್ತಿದ್ರು ಅಂದರೆ ಶಾರೀರಿಕ ಚಟುವಟಿಕೆಗಳನ್ನು ಮಾಡ್ತಾಯಿದ್ರು. ಎಪಿಕ್ ಅವಧಿಯಲ್ಲಿ ಜನರು ದೈಹಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ವಿಕಾಸತೆಗಾಗಿ ತಮ್ಮ 25ನೇ ವರ್ಷವನ್ನು 25 ವರ್ಷ ಗಂಟೆ ಎಲ್ಲಿರ್ತಾಯಿದ್ರು ಅಂದರೆ ತಮ್ಮ ಗುರುಕುಲದಲ್ಲಿ ಇರ್ತಾಯಿದ್ರು. ಗುರುಕುಲದಲ್ಲಿ ಇರ್ತಾಯಿದ್ರು. ಎಪಿಕ್ ಅವಧಿಯಲ್ಲಿ ರಾಜಮನೆತನದ ಜನಪ್ರಿಯ ಹವ್ಯಾಸಗಳು ಯಾವ್ಯಾವುದು, ಬೇಟೆಯಾಡೋದು, ನೃತ್ಯ ಮತ್ತು ಸಂಗೀತ. ಇವು ಏನಾಗಿದ್ದು ಎಪಿಕ್ ಅವಧಿಯ ರಾಜರ ಹವ್ಯಾಸ ಒಂದು ಕ್ರೀಡೆಗಳಾಗಿದ್ದವು. ಎಪಿಕ್ ಅವಧಿಯಲ್ಲಿ ಶಾರೀರಿಕ ಮನೋಲ್ಲಾಸದ ದೃಷ್ಟಿಯಿಂದ ಹೆಚ್ಚಿಗೆ ಪ್ರಾಧಾನ್ಯತೆ ನೀಡುತ್ತಿದ್ದಂಥ ಚಟುವಟಿಕೆಗಳು ಯಾವ್ಯಾವು, ಶಾರೀರಿಕವಾಗಿ ಅಭಿವೃದ್ಧಿ ಆಗಬೇಕು, ಮಾನಸಿಕವಾಗಿಯೂ ಅಭಿವೃದ್ಧಿ ಆಗಬೇಕಂತ ಯಾವ ಒಂದು ಗೇಮ್ಸಿಗೆ ಪ್ರಾಮುಖ್ಯತೆ ಕೊಡ್ತಾಯಿದ್ರು ಅಂದರೆ ಶಾರೀರಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಅವರು ಕುಸ್ತಿ ಕೊಡ್ತಾಯಿದ್ರು. ಮನೋಲ್ಲಾಸದ ದೃಷ್ಟಿಯಿಂದ ಏನು ಮಾಡ್ತಾಯಿದ್ರು, ಮನೋಲ್ಲಾಸದ ದೃಷ್ಟಿಯಿಂದ ನೃತ್ಯವನ್ನು ಮಾಡ್ತಾಯಿದ್ರು. ಎಪಿಕ್ ಅವಧಿಯಲ್ಲಿ ಸ್ಥಾಪಿಸಲ್ಪಟ್ಟ ಪ್ರಮುಖ ಶಿಕ್ಷಣ ಕೇಂದ್ರಗಳಾವ್ಯಾವು ಅಂದರೆ ತೈಲ, ಮಥಿಲ ಮತ್ತು ಪಾಟಲಿಪುತ್ರ. ಇವು ಏನಾಗಿದ್ದವು ಎಪಿಕ್ ಅವಧಿಯಲ್ಲಿ ಸ್ಥಾಪಿಸಲ್ಪಟ್ಟಂಥ ಪ್ರಮುಖ ಶಿಕ್ಷಣ ಕೇಂದ್ರಗಳು ಆಗಿರ್ತವೆ. ಇಷ್ಟೇನಾಯಿತು ಪ್ರಾಚೀನ ಕಾಲದಲ್ಲಿ ದೈಹಿಕ ಶಿಕ್ಷಣ ಯಾವ ರೀತಿ ಇತ್ತು ವೇದಿಕ್ ಮತ್ತು ಎಪಿಕ್ ಅವಧಿಯಲ್ಲಿ ಅಂತೇಳಿ ತಿಳ್ಕೊಂಡಿವಿ. ಮುಂದಿನ ತರಗತಿಯಲ್ಲಿ ಏನು ಮಾಡೋಣ, ಆಧುನಿಕ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲೇ ಕಂಬೈನ್ಮೆಂಟ್ ಹೇಳಬೇಕಂದ್ರೆ ಜಾಸ್ತಿ ಆಗುತ್ತೆ, ಟಾಪಿಕ್ ದೊಡ್ಡದಾಗುತ್ತೆ, ಲೆಂದಿ ಆಗುತ್ತೆ, ಹಾಗಾಗಿ ಬೇಡ, ನೆಕ್ಸ್ಟ್ ಹೇಳ್ತೀನಿ. ಅದು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ. ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.